ನಿಸುಂಗೋಸ್ತಾ ಇದೆಯಾ ನಾನು ಬಿರಿಯಾನಿ ಮಾಡ್ತೀನಿ ಈಗ. ನಿಶಾ ಇನ್ನು ಟೀ ಕಾಪಿಲೆ ಅವಳೆ ನೀಟಾಗಿ ರುಬ್ಬಿಸ್ಕೊ ಬಂದು ಇದನ್ನ ರುಬ್ಬಿಸ್ಕೊ ಬಂದ್ರೆ ನೀವು ಅಡ್ಮಿಟ್ ಅಲ್ಲ ಅಂತ ಅರ್ಥ. ಕುಡಿಕೊಂಡಿದ್ಯಲ್ಲಪ್ಪ, ಕುಡಿಕೊಂಡಿದ್ಯಲ್ಲ. ಹುಡಿಕೊಂಡಿದ್ಯಾ? ತರ್ತೀರಾ? ನೆನ್ನೆ 1 ಲಕ್ಷ ಕೊಟ್ಲು ಗೈಸ್, ಕೊಡ್ತೀನಿ ಅಂತ ಹೇಳಿದ್ಲು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ಇವತ್ತು ನನಗೆ ಗೊತ್ತಿಲ್ದಿರೋ ರೆಸಿಪಿನ ಮಧು ಹೇಳ್ಕೊಟ್ಟು ನಾನು ಮಾಡೋ ಥರ ಮಾಡ್ತಾ ಇದ್ದಾಳೆ. ನೀನೇನು ಮಾಡ್ಬಿಡಪ್ಪ, ನಾನೇ ಮಾಡ್ತೀನಿ. ನೀನು ಇದನ್ನ ಮಾಡು ಅಂದರೆ ಹಾಳು ಮಾಡ್ಬಿಡ್ತೀಯಾ. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ಅಲ್ಲ, ನಾನು ಮಾಡೇ ಇಲ್ಲ ನಮ್ಮ ಅಣ್ಣನ ಚಾನಲಲ್ಲಿ ನನ್ನ ಕುಕ್ಕಿಂಗ್ ರೆಸಿಪೀಸ್ ತೋರಿಸೇ ಇಲ್ಲ. ಸೊ ಇವಾಗ ಹೆಂಗೆ ನನಗೆ ಏನು ನೆನಪಾಗ್ತಾ ಇದೆ ಅಂತಂದರೆ, ಅವಾಗ 2022 ಅಲ್ಲಿ ನಾನು ಕುಕ್ಕಿಂಗ್ ಬ್ಲಾಗ್ಸ್ ತುಂಬ ಮಾಡ್ತಾ ಇದ್ದೆ. ಅದು ಫೀಲ್ ಆಗ್ತಾ ಇದೆ, ಅದು ನೆನಪಾಗ್ತಾ ಇದೆ ನನಗೆ ಅಟ್ ದಿಸ್ ಮೊಮೆಂಟ್. ಯಾಕೆ ಅಂತಂದ್ರೆ ಇದೇ ತರ ಸೆಟಪ್ ಮಾಡ್ಕೊಂಡು ಅವಾಗ ನೀಟಾಗಿ ಕಂಪ್ಲೀಟ್ ಆಗಿ ಎಲ್ಲಾನು ಹೇಳ್ತಾ ಇದ್ಲು. ಇವಾಗ ಸ್ವಲ್ಪ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಅಪ್ಕಮಿಂಗ್ ಕುಕಿಂಗ್ ಬ್ಲಾಗ್ಸ್ ಬರ್ತಾ ಇರುತ್ತೆ. ಆ್ಯಸ್ ಯೂಶುವಲ್ 2022 ಅಲ್ಲಿ ಮಾಡ್ತಾ ಇದ್ವಲ್ಲ. ಸೊ ಅವಾಗೆಲ್ಲ ನಂದು ಜಸ್ಟ್ ಕುಕಿಂಗ್ ವಿಡಿಯೋಸ್ಗಳೇನೆ ಮಿಲಿಯನ್ಸ್ ಓಡಿದ್ದಾವೆ. ನಾನು ಮೊನ್ನೆ ನೋಡ್ತಾ ಇದ್ದೆ ಎಂತ ಶೆಫ್ ಆಗ. ಸೊ ಇವತ್ತು ಫಾರ್ ಎ ಚೇಂಜ್ ವೆಜ್ ಮಾಡ್ತಾ ಇದ್ದೀವಿ. ಯಾವಾಗಲೂ ನಾನ್ ವೆಜ್ ಮಾಡಿ 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 ಬೋರ್ ಆಗೋಗಿತ್ತು. ಹಾಗೆ ಗೈಸ್, ಈಗ ಮಾಡ್ತಾ ಇರೋ ರೆಸಿಪಿಗೆ ಇಷ್ಟೊಂದೆಲ್ಲ ಐಟಮ್ ಹಾಕ್ತಾರೆ ಅಂತ ನಮ್ ದೇವರಗಣ ನನಗೆ ಗೊತ್ತಿರಲಿಲ್ಲ. ನಾನು ಹಾಕ್ತೀನಿ, ಬೇರೆಯವ್ರಿಗೆ ಗೊತ್ತಿಲ್ಲ. ಪ್ಲೇನ್ ಆಗೂ ಮಾಡ್ತಾರೆ. ಏನ್ ಮಾಡ್ತಿದೀವಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಅಕ್ಕಿ ರೊಟ್ಟಿ ಗ್ರೀನ್ ಚಟ್ನಿ ಮಾಡ್ತಾ ಇದೀವಿ. ಯಾಕೆ ಅಂತ ಅಂದ್ರೆ ನನಗೆ ತುಂಬಾ ತಿನ್ಬೇಕು ಅನಿಸ್ತಾ ಇತ್ತು ತುಂಬಾ ದಿನದಿಂದ. ಮನೇಲಿ ಮಾಡ್ತಾರೆ, ಬಟ್ ಅವ್ರು ಪ್ಲೇನ್ ಮಾಡ್ತಾರೆ, ನನಗೆ ಇಷ್ಟ ಆಗಲ್ಲ ಅದು. ಸೊ ಹಾಗಾಗಿ ಇವತ್ತು ನನ್ನ ಬಯಕೆನ ತೀರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನೇ ಮಾಡ್ಕೊಂಡು ತಿಂತಾ ಇದ್ದೀನಿ. ಹಾಗೆ ನಾನು ಮಾಡಿರೋ ಅಕ್ಕಿ ರೊಟ್ಟಿನ ನಮ್ಮಣ್ಣ ಯಾವತ್ತೂ ತಿಂದಿಲ್ಲ. ಸೊ ಹಾಗಾಗಿ ನಿಮಗೂ ತೋರಿಸೋಣ ಅಂತ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡ್ಬಿಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಕೊತ್ತಂಬರಿ ಹಾಗೂ ಹಸಿಮೆಣಸಿಕಾಯಿ ಇದೆ. ಹಸಿಮೆಣಸಿಕಾಯಿನ ಈ ಥರ ಕಟ್ ಮಾಡಿನೂ ಹಾಕೋಬೋದು, ಇಲ್ಲ ಅಂತಂದರೆ ಪೇಸ್ಟ್ ಮಾಡಿ ಹಾಕೊಳ್ತೀವಿ ಅಂದರೆ ಬಾಯ್ಗೆ ಸಿಗಬಾರ್ದು ಅಂದರೆ ಆ ಥರನೂ ಮಾಡ್ತಾ ಇರೋದು. ಎಷ್ಟು ರೊಟ್ಟಿಗೆ ಎಷ್ಟು ರೊಟ್ಟಿ ಅಷ್ಟು ರೊಟ್ಟಿ ಅಂತ ಇಲ್ಲ, ಕಲ್ಸಿಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಹಾಕೋಬಹುದಲ್ಲ ನಾವು. ರೊಟ್ಟಿಗೆ ಇದನ್ನೆಲ್ಲ ಮಿಕ್ಸ್ ಮಾಡದಾ? ಪಲ್ಯಕ್ಕಲ್ವಾ ಇದು? ಪಲ್ಯ ಯಾರು ಮಾಡ್ತಾರದು? ಚಟ್ನಿ ಮಾಡ್ತಾರದು. ಡಿಪ್ರೆಷನ್ ದಡ್ ಬಿಡತ್ತದೆ. ಹೌದಾ? ಇರು, ನಾನು ಇವಾಗ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ ಆಯ್ತಾ. ಸೊ ಈ ಹಸಿಮೆಣಸಿಕಾಯಿನ ಪೇಸ್ಟ್ ಆದರೂ ಮಾಡಿ ಇಟ್ಕೋಬೋದು. ಕೊತ್ತಂಬರಿ ಮತ್ತು ಹಸಿಮೆಣಸಿಕಾಯಿನ ಈ ಥರ ಕಟ್ ಮಾಡೋನು ಹಾಕೋಬೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಜೀರಿಗೆ. ಆ್ಯಂಡ್ ಇದನ್ನು ಏನಂತ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದನ್ನು ಬೋಂಡಾಗೆಲ್ಲ ಹಾಕ್ತಾರೆ. ಅದಾದ ನಂತರ ನಾನಿಲ್ಲಿ ಎಲ್ಲನೂ ತುರಿದಿಟ್ಕೊಂಡಿದ್ದೀನಿ. ದಿಸ್ ಇಸ್ ಸೌತೆಕಾಯಿ, ಇದು ಕ್ಯಾರೆಟ್, ಇದು ಆನಿಯನ್ನ ಬೇಕಾದ್ರೆ ಸಣ್ಣದಾಗಿ ಫುಲ್ಲು ಸಣ್ಣದಾಗಿ ಹಚ್ಕೊಂಡು ಇಟ್ಕೋಬೋದು, ಬಟ್ ಅದು ನನಗಿಷ್ಟ ಆಗಲ್ಲ, ಹಂಗಾಗಿ ಫುಲ್ಲು ತುರಿದಿಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಕಾಯಿ ಇಸ್ ಆಪ್ಷನಲ್, ಸ್ವಲ್ಪ ಹಾಕೊತಾ ಇದ್ದೀನಿ. ಆ್ಯಂಡ್ ಸಬ್ಸಿಗೆ ಸೊಪ್ಪು, ಇದೂ ಅಷ್ಟೇ, ಬೇಕಂದರೆ ಹಾಕೋಬೋದು, ಇಲ್ಲಂತಂದ್ರೆ ಇಲ್ಲ. ಆವಾಗ ನೀವು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ. ನಂಗೆ ಸಬ್ಸಿಗೆ ಇಷ್ಟ ಆಗುತ್ತೆ ಅಂತ ನಾನು ಸಬ್ಸಿಗೆ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಕಡಲೆ ಬೀಜನ ಒಂದು 10ರಿಂದ 15 ಕಡಲೆ ಬೀಜನ ಬಿಸಿ ಮಾಡಿಕೊಂಡು ಅದನ್ನು ನೀಟಾಗಿ ಅದ್ರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಚಾಪ್ ಮಾಡಿ ಇಟ್ಟಿದ್ದೀವಿ. ಕೊಡಲ್ಲ, ದಡ್ ಬಿಡುತ್ತದೆ, ಕೊಡಲ್ಲ. ಸೊ ಅವಾಗಿಂದ ನಾನೇ ಒಂದು 3-4 ತಿಂದ್ಬಿಟ್ಟೆ. ಅದಾಗಿದ ನಂತರ ಅಕ್ಕಿ ಹಸಿಟ್ಟು. ಸೊ ಇದನ್ನ ಇವಾಗ ಅದು ಚಟ್ನಿಗೆ, ಅದು ಸಪ್ರೇಟ್ ಬಿಡಿ. ಹೌದು. ಸೊ ಇದಿಷ್ಟು ನಾನು ಯೂಸ್ ಮಾಡೋದು. ಇದಕ್ಕಿನ್ನೂ ಇನ್ನು ಬೇರೆಯವರೆಲ್ಲ ಏನೇನೋ ಆ್ಯಡ್ ಮಾಡ್ತಾರೆ, ಬಟ್ ನಾನು ಇಷ್ಟೇ ಸಿಂಪಲ್ ಆಗಿ ಮಾಡೋದು. ಸಿಂಪಲ್. ನಾವು ಅಕ್ಕಿ ಹಿಟ್ಟು ತಗೊಂಡು ತವಾ ಮೇಲೆ ಹಾಕಿದ್ರೆ ಅದೇ ಅಕ್ಕಿ ರೊಟ್ಟಿ. ಸೊ ಅದು ಪ್ಲೇನ್ ಅನ್ಸುತ್ತೆ ನನಗೂ. ನಿಶಂಗೆ ಆ ಥರ ಇಷ್ಟ ಆಗಲ್ಲ ತಿನ್ನೋಕ್ಕೆ, ಸ್ವಲ್ಪ ಈ ಥರ ಇಷ್ಟ. ಸೊ ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀವಿ. ಅದಾದಮೇಲೆ ಸಬ್ಸಿಗೆ ಏನೇನೆಲ್ಲ ಸಬ್ಸಿಗೆ ಏನೇನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಬಿಡೋಣ. ಕಾಯಿ ನಾನು ಫಾರ್ ದ ಫಸ್ಟ್ ಟೈಮ್ ಹಾಕೊತಾ ಇರೋದು, ನೋಡೋಣ ರುಚಿ ಹೆಂಗೆ ಬರುತ್ತೆ ಅಂತ. ಸೂಪರ್ ಆಗಿ ಬರುತ್ತೆ ಅಂತ ನನಗೆ ಗೊತ್ತು ಗೈಸ್, ಯಾಕೆ ಅಂದರೆ ಪ್ರೋ ಆಗಿದ್ದಾಳೆ ಮಧುಗೌಡ ಅವರು. ಆಗಿದ ನಂತರ ನಂಗೆ ಕ್ಯಾರೆಟ್ ಇಷ್ಟ ಆಗುತ್ತೆ, ಕ್ಯಾರೆಟು ಮತ್ತು ಕ್ಯೂಕಂಬರ್ ಫೋಟೋ ಸ್ಟೈಲ್. ಹಾಗಾಗಿ ಸ್ವಲ್ಪ ಕಲರ್ಫುಲ್ ಆಗಿದ್ರೆ ತಿನ್ನೋಕ್ಕೂ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಅದಾಗಿದ ನಂತರ ಸೋಂಪು, ಇದು ಸಣ್ಣಕ್ಕಿರೋದೇನಿದು? ಸೋಂಪಲ್ಲ, ಅದೇನೋ ಕರೀತಾರೆ, ನನಗೂ ಗೊತ್ತಿಲ್ಲ. ಸೊ ಇದು ಜೀರಿಗೆ. ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಸ್ವಲ್ಪ ಜೀರಿಗೆ ಬಳಸ್ತೀನಿ ಜಾಸ್ತಿ. ಬೋಂಡ ಮಾಡುವಾಗಲೂ ಅಷ್ಟೇ, ಬಜ್ಜಿ ಮಾಡುವಾಗ ಅದಕ್ಕೆಲ್ಲ ಸ್ಮೆಲ್ ಸೂಪರ್ ಆಗಿರುತ್ತೆ. ಎಸ್, ಹಾಕೊಂಡಿದ್ದಾಗಿದ ನಂತರ ಲಾಸ್ಟಲ್ಲಿ ಉಪ್ಪು. ನೀರು ಕುಡಿ ಮದನ್ ಅವರೇ.
ಸೊ ಇದನ್ನ ಕಲಸೋಣ. ನೀರು ಕುಡಿಯೊಂದು ಕೊಡಿ ಅಂದೆ ದಡ್ಬಿಡುತ್ತದೆ. ಓಕೆ, ಜಾಸ್ತಿ ನೀರು ಹಾಕೋಬಾರ್ದು. ಯಾಕೆ ಅಂತಂದರೆ ಆನಿಯನ್ನು ಮತ್ತು ಕುಕ್ಕುಂಬರಲ್ಲಿ ಆಲ್ರೆಡಿ ನೀರಿನ ಅಂಶ ಇರುತ್ತೆ. ಮತ್ತು ನೀವು ನೀರು ಹಾಕಿ ಜಾಸ್ತಿ ಕಲಿಸ್ಕೊಬಿಟ್ರೆ ಅದು ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಥರ ಆಗಿಬಿಡುತ್ತೆ. ಫಸ್ಟು ಹಾಗೇ ಕಲಿಸ್ಕೊಳ್ಳಿ, ಹಾಗೇ ಕುಕ್ಕುಂಬರ್ ಮತ್ತು ಆನಿಯನ್ನಲ್ಲಿ ವಾಟರ್ ಕಂಟೆಂಟ್ ಇರುತ್ತಲ್ಲ, ಅದರಲ್ಲೇ ಕಲಿಸ್ಕೊಂಡ್ರೆ ನೋಡಿ ಆಲ್ಮೋಸ್ಟ್ ಅರ್ಧ ಕಲಿಸ್ದಂಗೆ ಆಗೋಯ್ತು. ಆಮೇಲೆ ನೋಡ್ಕೊಂಡು ನೀರು ಹಾಕೋಬೇಕು. ಇನ್ನೊಂಚೂರು ಉಪ್ಪು ಬೇಕಾಗುತ್ತೆ. ಯಾಕೆಂದರೆ ಸೌತೆಕಾಯಿನೂ ಸ್ವಲ್ಪ ನೀರಂಶ ಇರುತ್ತಲ್ಲ ಗೈಸ್, ಅದು ಲಿಕ್ವಿಡಿಟಿನ ಬಿಡುತ್ತೆ. ಆಮೇಲೆ ತುಂಬ ಲಿಕ್ವಿಡ್ ಆಗೋದ್ರೆ ತಟ್ಟಕ್ಕಾಗಲ್ಲ. ನೆಕ್ಸ್ಟು ನಾನೊಂದು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಚೂರು ನೀರು ಹಾಕೊಂಡು ಕಲಿಸ್ಕೋಬೇಕು. ನೀನು ನೆಕ್ಸ್ಟ್ ಏನು ಮಾಡ್ತೀಯ? ವೆಜ್ಜು ಬಿರಿಯಾನಿ ಒಂದು ಬಿಟ್ಟು ಇನ್ನೇನು ಮಾಡ್ತೀಯ ಹೇಳು ಗೈಸ್. ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ರೆಸಿಪಿನ ನಾನು ಕಲ್ತ್ಬಿಟ್ಟು ಸಖತ್ತಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಯಾವ ರೆಸಿಪಿ ಬೇಕು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಅದನ್ನು ನಾನು ಪಕ್ಕಾ ಟ್ರೈ ಮಾಡ್ತೀನಿ ಮುದುಗೌಡ ಅವ್ರ ಜೊತೆಗೆ. ಅಲ್ಲಿ ವಾವ್ ಅಂತ ಅನ್ಸ್ಕೊಂತೀನಿ ಗೈಸ್. ನೋಡೋಣ ನೀನು ಅನೀಶಾ ಅದು ಯಾವಾಗ ಕಲಿತೀರಾ ಅಂತ. ನಿಸುಂಗ್ ಬಸ್ತಾ ಇದೆಯಲ್ಲ, ನಾನು ಬಿರಿಯಾನಿ ಮಾಡ್ತೀನಿ ಗೈಸ್. ನಿಶಾ ಇನ್ನು ಟೀ ಕಾಪಿಲೆ ಅವಳೆ. ಓಕೆ, ಇದೊಂದು ಸ್ವಲ್ಪ ಮ್ಯಾರಿನೇಟ್ ಆಗಿಬಿಡ್ಲಿ. ಈ ಥರ ಕನ್ಸಿಸ್ಟೆನ್ಸಿಲಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದು ನೋಡಿ, ಇದನ್ನ ಹಿಂಗೆ ಈ ಥರ ಉಂಡೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಬೇಕಿಂಗ್ ಪೇಪರ್ ಮೇಲೆ ಎಣ್ಣೆ ಸಾವ್ರ್ಕೊಂಡು ಒತ್ಬಿಟ್ಟು ಹಾಕಿದ್ರೆ ತಿನ್ನಲು ಸಿದ್ಧ. ಸೊ ಚಟ್ನಿಲಿ ವೆರೈಟೀಸ್ ಆಫ್ ಚಟ್ನಿ ಇದೆ. ಇವತ್ತು ನಾನು ಹಸಿರುಮೆಣ್ಸಿಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ದು ಇದು ಏನೋ ಕಾಯಿ ತೊಗೊಂಡಿದ್ದೀನಿ. ಸೊ ಇದಾಗಿ ಅದಕ್ಕೆ ಯಾವುದಕ್ಕೆ? ಇದಕ್ಕೆ ಅಕ್ಕಿ ರೊಟ್ಟಿಗೆ ಹಾಕ್ದೆ ನಾನು ನೋಡೇ ಇಲ್ಲ. ಸೊ ಹಾಂ, ಇದಾಗಿದ್ದ ನಂತರ ಜೀರಿಗೆ, ಬೆಳ್ಳುಳ್ಳಿ, ಹಸಿರುಮೆಣ್ಸಿಕಾಯಿ, ಕೊತ್ತಂಬರಿ ಇಷ್ಟು ಹಾಕ್ತಾಯಿದ್ದೀವಿ. ಸಿಂಪಲ್ ಗ್ರೀನ್ ಚಟ್ನಿ. ಹಾಂ, ಸೊ ಹಸಿರುಮೆಣ್ಸಿಕಾಯಿ ಒಂದು 6-7-8 ತೊಗೊಂಡಿದ್ದೀನಿ. ಸೊ ನೀವು ಖಾರ ತಕ್ಕಂಗೆ ನೋಡಿಕೊಂಡು ತೊಗೋಬೋದು. ದಿಸ್ ಇಸ್ ಜೀರಿಗೆ ಆ್ಯಂಡ್ ಬೆಳ್ಳುಳ್ಳಿನ ಅರ್ಧ ಗೆಡ್ಡೆ, ದೊಡ್ಡ ಗೆಡ್ಡೆಯಲ್ಲಿ ಅರ್ಧ ಸುಲ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಮುಖ್ಯ ಊಟದಲ್ಲಿ ಗೈಸ್, ಅಡುಗೆ ಮಾಡಬೇಕಾದ್ರೆ. ಸೊ ನಮ್ಮ ಮಧು ಯಾವತ್ತೂ ರೈಟ್ ಹ್ಯಾಂಡಲ್ಲಿ ಉಪ್ಪೇ ಹಾಕಲ್ಲ. ಯಾಕೆ ಎಡಗೈ ಯೂಸ್ ಮಾಡೋದು? ಅದೇನೋ ಅಭ್ಯಾಸ. ಇದರಲ್ಲಿ ಇದು ಮಾಡ್ತಾ ಇರ್ತೀವಲ್ಲ, ಎಡಗೈಲಿ ಹಾಕಿ ಇವಾಗ ಒಂಚೂರು ನೀರು ಚೂರೇ ನೀರು ಹಾಕೊಂಡು ಇದನ್ನು ರುಬ್ಬಿಸ್ಕೊಂಡು ಬರ್ತಾರೆ ಮದನ್ ಅವರು. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ತಾ ಇರಿ ಈಗ. ಎಸ್, ನೋಡಿ ಹೀಗಿದೆ. ಸೊ ಇಷ್ಟೇ ಸಿಂಪಲ್, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೋದು. ಇದಕ್ಕೆ ಒಬ್ಬೊಬ್ಬರು ಮೆಣಸು ಹಾಕ್ತಾರೆ, ಆಮೇಲೆ ಪುದೀನ ಹಾಕ್ತಾರೆ. ಅದೆಲ್ಲ ನಾನು ಹಾಕಲ್ಲ. ಸೊ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಬೇಡಿ, ಹಾಕಿದ್ದೀನಿ. ನೀಟಾಗಿ ರುಬ್ಬಿಸ್ಕೊಬಂದು ಇದನ್ನು ರುಬ್ಬಿಸ್ಕೊಬಂದು ನೀವು ಅಡ್ಮೆಡ್ಡೆ ಅಲ್ಲ ಅಂತ ಅರ್ಥ. ನೀರಿಗೆ ಬೇಕು, ಪೇಸ್ಟ್ ಥರ ಬೇಕಾ, ಲಿಕ್ವಿಡ್ ಬೇಕಾ? ಲಿಕ್ವಿಡ್ ಏನು ಬೇಡ, ನೀನು ರುಬ್ಬು ಫಸ್ಟು, ದಡ್ಬಿಡುತ್ತದೆ. ನಾನು ರುಬ್ಬಲ್ಲ, ಮಿಕ್ಸಿ. ರುಬ್ಬು ಆನ್ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡಲು ಮೇನ್ ಇದು ತವಾಗೆ ಸ್ವಲ್ಪ ಎಣ್ಣೆ ಸೋರಿದ್ದೀನಿ. ಹಾಗೆ ಈ ಥರ ಬೇಕಿಂಗ್ ಪೇಪರ್ನ ಕಟ್ ಮಾಡಿಕೊಂಡು, ಇಲ್ಲಾಂತಂದರೆ ಈ ಸನ್ಫ್ಲವರ್ ಆಯಿಲ್ದು ಬರುತ್ತಲ್ಲ ಅದನ್ನು ಬೇಕಾದ್ರೆ ಕಟ್ ಮಾಡ್ಕೊಂಡು ಹಾಕೋಬೋದು ನೀವು ಪೇಪರ್ನ. ಸೊ ಇವಾಗ ಇದನ್ನು ತಟ್ಕೊಳ್ಳೋಣ. ನನಗೆ ಗೈಸ್ ಒನ್ ಆಫ್ ದಿ ಮೋಸ್ಟ್ ಡಿಫಿಕಲ್ಟ್ ಕೆಲಸ ಮಾಡೋದು ಅಂತಂದರೆ ಇದೆ. ರೌಂಡಿಗೆ ಬರೋದೇ ಇಲ್ಲ. ಎಷ್ಟೋ ಸತಿ ಸುಮ್ಮನೆ ಯಾರು ಟ್ರೈ ಮಾಡಿದ್ದೀನಿ ಮನೇಲಿ, ರೌಂಡಿಗೆ ಬರ್ತದೇನೋ ಅಂತ. ನಮ್ಮದು ಏನು ರೌಂಡಿಗೆ ಬರಲ್ಲ. ಈ ಥರ ಕೈಯಲ್ಲಿ ಓದ್ತದಾ? ಇದರಲ್ಲಿ ಕುಟ್ಟಣಿಗೆನೋ ಏನೋ ಅಂತಾರಲ್ಲ, ಅದರಲ್ಲೂ ಮಾಡ್ತಾರೆ. ಬಟ್ ನಾನು ಮಾಡೋದಿದ್ದಾರೆ. ಮೆತ್ಕೊಬಿಡಲ್ವ ಅದಕ್ಕೆ? ಇಲ್ಲ ನೋಡು, ಎಲ್ಲಿ ಮೆತ್ಕೋತೈತೆ ಅಲ್ಲ, ಅದಕ್ಕೆ ಆಯಿಲ್ ಹಾಕಿರ್ತೀವಲ್ಲ. ಇಡಪ್ಪ ನೀನು ಈ ಥರ ನೋಡಿ ಒಂಚೂರು ಕೈಗೆ ಮೆತ್ಕೋತೈತೆ ಅಂತ ಅನ್ನುವಾಗ ಆಯಿಲ್ನ ಡಿಪ್ ಮಾಡ್ಕೊಂಡು ಕೈಗೆ ಹೊತ್ಕೊಂಡ್ರೆ ಅಂದ್ಕೊಳ್ಳಲ್ಲ. ಬಿಡು, ಸಾಕು. ಚಟ್ನಿ ರೆಡಿ ಆಗಿದೆ ಗೈಸ್. ನಾನೇ ಆಡ್ಸ್ಕೊಬಂದಿರೋದು. ಆಯ್ತು ಕಣಪ್ಪ, ನಾನೇ ಆಡ್ಸ್ಕೊಂಬಂದಿರೋದು. ಡಿಪ್ರೆಷನ್ ಎಷ್ಟು ಬೇಕು ಅಷ್ಟು ಅಳತೆಗೆ ನೀರು ಹಾಕ್ಬಿಟ್ಟು ಆಡ್ಸ್ಕೊಂಬಂದಿದ್ದೀನಿ. ಬಾರಿ, ನಾನು ನೀರು ಹಾಕೊಟ್ಟೆ. ಇಲ್ಲಿ ಸುಡ್ತಾದೆ ತವಾ, ಹಬ್ಬೆ ಹೊಡಿತಾ ಇದೆ ಮಕ್ಕಕ್ಕೆ. ಇಡು ಕೈಯ ಮತ್ತೀಗ ಬೇಗ. ಆಮೇಲೆ ಹಾಕಿರೋ ಪೌಡ್ರೆಲ್ಲ ಹೋಗ್ಬಿಡ್ತದೆ ಶೆಕೆಗೆ. ನಿಮ್ದು ಯಾವಾಗ ಮದನ್ ಅವರೇ ಸಾಫ್ಟ್ ಲಾಂಚು? ಏನು ಲಾಂಚು ನಿಮ್ಮದು? ನಮ್ದು ಹಾರ್ಡ್ ಲಾಂಚು, ಸಾಫ್ಟ್ ಲಾಂಚು ಏನೂ ಇಲ್ಲ. ಯಾವ್ದಾರ ಒಂದು ಹುಡುಗಿ ಹುಡುಕಿದ್ರೆ ಮದುವೆ ಆಗಕ್ಕೆ. ಹುಡಿಕೊಂಡಿದ್ಯಲ್ಲಪ್ಪ.
ಆ ಹುಡಿಕೊಂಡಿದ್ಯಲ್ಲ. ಹುಡಿಕೊಂಡಿದ್ಯಾ? ಹ್ಮ್ ಏನು ಮಗ ಹಿಂಗನ್ಬಿಟ್ಟೆ ನೀನು? ನೋಡಿ ಹಿಂಗೆ ಹಾಕ್ಬೇಕು. ಸರ್ಪ್ರೈಸ್ ಏನಾದ್ರು ಕೊಡೋಂಗಿದ್ಯಾ? ನೀನ್ ಕೊಡ್ತೀಯ ಇರು ಜನಕ್ಕೆಲ್ಲ, ನಾನೇನ್ ಕೊಡೋದು ಗೈಸ್. ಇರಪ್ಪ ಒಂದ್ ಸ್ವಲ್ಪ ಆಗ್ಲಿ ಇದು. ಹಾ. ನೋಡಿ ಇದೇನು ಏನು ಇದಾಗಲ್ಲ ಅಂದ್ರೆ ಪೇಪರು ಏನು ಬೆಂಕಿ ಹತ್ಕೊಳ್ಳೋದು ಆ ಥರ ಏನಾಗಲ್ಲ. ಅಷ್ಟೇ ನೋಡಿ. ಸ್ವಲ್ಪ ಸುಟ್ಟಿರೋ ತರ ಇರಬೇಕು ಅಲ್ವಾ? ಏನು ಇದು ಅಕ್ಕಿ ರೊಟ್ಟಿ ಸುಟ್ಟಿರೋ ತರ ಇದ್ರೆ ಟೇಸ್ಟ್ ಆಗಿರುತ್ತೆ. ಹೌದು. ಆಮೇಲೆ ಇವಾಗ ಇದಕ್ಕೆ ಎತ್ತಕ್ಕಿದು ಸೌಟು ಅಲ್ಲೇ ಇತ್ತಲ್ಲ, ಇದು ಸ್ವಲ್ಪ ಬೇಯ್ಲಿ, ಬೆಂದಾದ್ಮೇಲೆ ದಬಾಕ್ಬೇಕಿಲ್ಲ ಅಂದ್ರೆ ಕಿತ್ತೋಗ್ಬಿಡುತ್ತೆ. ಆದ್ರೂ ಗೈಸ್ ನನ್ನ ತಂಗಿನ ಈ ತರ ನೋಡ್ತೀನಿ ಅಂತ ನಾನು ಲಿಟ್ರಲಿ ಅನ್ಕೊಂಡಿರ್ಲಿಲ್ಲ. ಯಾವ ತರ? ಇಷ್ಟು ಚಿಕ್ಕ ವಯಸ್ಸಿಗೆನೆ ಈ ತರ ಜವಾಬ್ದಾರಿ ತಗೊಂಡು ಮಗ ಮಾಡ್ಕೊಂಡು ಹಾ ಮನೆಗೆ ಒಳ್ಳೆ ಸೊಸೆಯಾಗಿ. ನೀನ್ ಅದೇ ಅಲ್ವಾ ಹೇಳಿದ್ದು? ಅಷ್ಟೇ ಮೇಯ್ನ್ ಅದೇನು ಗೈಸ್ ನನ್ಗೆ ಹೇಳಿದ್ದು. ಹೋದ್ಮನೇಲಿ ಹೆಸರು ತಗೋಬೇಕು. ನೋಡಿ ಎಷ್ಟು ನೀಟಾಗಿ ಬಂದೈತೆ. ಇರು ಬೇಯ್ಲಿ, ನೀನ್ ಕಿತಾಪತಿ ಮಾಡ್ಬಿಡ ಅಡ್ಮಿಟ್ ಡೇ ನೀನು. ಆಮೇಲೆ ಎಲ್ಲ ಅವ್ರು ಹಂಗೆ ಕರೀತಾರೆ ಅಡ್ಮಿಟ್ ಡೇ ಅಂತ. ಅಡ್ಮಿಟ್ ಡೇನೆ ನೀನು ಗೈಸ್. ನಮ್ಮ ಫ್ಯಾಮಿಲಿ ಎಲ್ಲ ಕರೆಯೋದೇ ಅಡ್ಮಿಟ್ ಡೇ ಅಂತ. ಅಡ್ಮಿಟ್ ಡೇ ಅಂತಂದ್ರೆ ಯಾವ ಕೆಲ್ಸನೂ ನೀಟಾಗಿ ಮಾಡಲ್ಲ. ಏನಾರ ಒಂದು ಕಿತಾಕದು, ಮುರಿದಾಕದು, ಹೊಡೆದಾಕದು ಅಂತ ಈಗ ನಿನ್ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ ಏನಾದ್ರು. ಅವನು ಗೊತ್ತಿಲ್ದೇನೆ ಮುರಿದಾಕಿರ್ತಾನೆ, ಕಿತಾಕಿರ್ತಾನೆ, ಹೊಡೆದಾಕಿರ್ತಾನೆ. ಆತರ ಎತ್ತು ಎತ್ತು ಸಿಗ್ಬೇಕದು. ಹಾ ಎಷ್ಟು ಕೆಲಸ ಮಾಡ್ತಾ ಏನಿ ಗೈಸ್ ನಾನು ತಾನೆ. ಓಕೆ ಇವಾಗ ನೋಡಿ ಇದು ದೊಡ್ಡದಾಗಿ ತಟ್ತೀನಿ. ವಿನೋದ್ ಅಭಿ ಹೊಟ್ಟೆ ಖಾಲಿ ಮಾಡ್ಕೊಂಡಿದ್ದೀರಾ ನೀಟಾಗೆ? ಹಾ ಒಬ್ಬೊಬ್ರು ಈ ಕಡೆ ಬೇಯ್ಲಿ, ಅಲ್ಲೇ ಬೇಯ್ಲಿ. ಒಬ್ಬೊಬ್ರು ಹತ್ತತ್ತು ತಿನ್ಬೇಕು. ಹತ್ತತ್ತು ಅಷ್ಟು ಸೀಟೇ ಇಲ್ಲ ಇಲ್ಲಿ. ಇನ್ನೂ ಬೇಕಾದ್ರೆ ಮಾಡುವ ಆಫ್ ದಿ ಕ್ಯಾಮ್ರಾ. ಇದು ತಿಂದಿಲ್ಲ ಅನ್ಸುತ್ತೆ ನಾನ್ ಮಾಡಿರೋ ರೊಟ್ಟಿ. ಅವ್ನು ತಿಂದವನೇ, ವಿನೋದ ತಿಂದವನ್ ಬಿಡಿ. ವಿನೋದ್ ಅವರು ಈ ಮನೆಗೆ ಮನೆ ಮಗ ಆಗಿದ್ದಾರೆ ಗೈಸ್ 5 ವರ್ಷದಿಂದ. 5 ಅಲ್ಲ ಇನ್ನೂ ಜಾಸ್ತಿ. 5 ವರ್ಷನಾ ವಿನೋದ್? ಬಂದ ಅದು ಎಲ್ಲಿಂದ ಬಂದು ಹುಬ್ಳಿಯಿಂದ ಹಾರ್ಕೊಂಡು ಬಂದ. ಪೆಕ್ರನ್ ತರ ಬಂದಿದ ಪೆಕ್ರನ್ ತರ ಬಂದಿದ. ನಾವ್ ಯಾವ ಎಡಿಟರ್ ಅಲ್ಲ ಎಲ್ಲಿಗೆ ಬಂದಿದ ಗೊತ್ತಾ? ಕುವೆಂಪು ನಗರ್ಗ ಎಲ್ಗೋ ಬಂದಿದ್ದ. ಫೋರಮ್ ಅಲ್ಲ ಕಣ, ನೀನೆಲ್ಲ ಹತ್ತಿಸ್ಕೊಂಡ. ಆಮೇಲೆ ಸಿಕ್ಕದ್ವಿ ನಾನ್ ನಿಮ್ಗೆ. ಬಂದಿದ ಒಂದ್ ಬ್ಯಾಗ ಏನೋ ಹಿಡ್ಕೊಂಡು. ಆಮೇಲೆ ಇದ್ದ ಪೆಕ್ರನಂಗೆ. ಇವಾಗ ನೋಡಿ ಮದ್ವೆ ಮಾಡಿ ನಮ್ಮ ಮನೆಲ್ಲ ಇಟ್ಕೊಳಂಗ ಆಗವನೆ. ಇರ್ತಾನೋ ಇಲ್ಲ ಹೆಂಡತಿ ಬಂದ್ಮೇಲೆ ಹೊಂಟೋಯ್ತಾನೋ ಗೈಸ್ ಗೊತ್ತಿಲ್ಲ. ಯಾರೇ ಬಂದ್ರು ಅವನ್ನ ಕರ್ಕೊಂಡು ಇಲ್ಲೇ ಇರಿದ್ ಬಿಡ್ತೀಯಾ? ಹೇಳವನೆ ಅಕ್ಕ ನನ್ನ ಮನೆ ಮಾಡ್ಕೊಡಿ, ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅಂತ. ನಮ್ಮನೇಲಿ ನಾವು ಹಂಗೆ ನೋಡ್ಕೊಂಡಿದೀವಿ ಗೈಸ್. ಅಭಿನಾಗ್ಲಿ ವಿನೋದ್ನಾಗ್ಲಿ ಎಲ್ರು ಅಷ್ಟೇ. ನೋಡಿ ಹಿಂಗ ಯಾರ ತಟ್ಬಿಟ್ರೆ 5,000 ರೂಪಾಯಿ ತಟ್ತೀರಾ? ನೆನ್ನೆ 1 ಲಕ್ಷ ಕೊಟ್ಲು ಗೈಸ್, ಕೊಡ್ತೀನಿ ಅಂತ ಹೇಳಿದ್ಲು. ಈಗ 5,000 ಬಂದ್ಬಿಟ್ಟಿಲ್ಲ. ಆದ್ರೆ ಅದು ತಿನ್ನೋದು ಕಷ್ಟ. ಅದು ಕಷ್ಟ ಅಂತ ವಿನೋದ್ ಎಷ್ಟು ಈಸಿ ಗೊತ್ತಾ? ನಾನು ಗೈಸ್ ಹಸಿ ಮಾಂಸ ತಿನ್ನೋದು ಕಷ್ಟನಾ? ಸೀಸ್ತಾವ್ ಇವನು ಮಾತಾಡ್ಕೊಂಡು ಸೀಸ್ತಾವ್ನೆ. ಇಲ್ಲ ಸಾಕು ನೀನು ಅವೆಲ್ಲ ಮಾಡ್ಬೇಡ. ಅಲ್ಲಿಡು. ಇಡುತ್ತವನ ನಾನು ಹಾಕ್ಲಾ? ಬೇಡ ದಡ್ಬಿಡತ್ತದೆ. ಆಮೇಲೆ ನೀನು ಅಡ್ಮಿಟ್ ಅಂತ ಪ್ರೂವ್ ಆಗೈತೀನಿ. ಇದೊಂದ್ ಸ್ವಲ್ಪ ಅಗಲ ಬಂತು, ಇದೊಂದ್ ಸ್ವಲ್ಪ ಚಿಕ್ಕದ್ ಬಂತು. ಹಸಿಟ್ಟು ಅದನ್ನ ಸ್ವಲ್ಪ ತಗೊಂಡ್ ತಟ್ಟಿದೆ, ಇದು ಜಾಸ್ತಿ ತಗೊಂಡ್ ತಟ್ಟಿದೆ. ಅದಕ್ಕೆ ತುಪ್ಪ ಹಾಕೊಂಡು ಇಲ್ಲೇ ತಿನ್ಬಿಟ್ಟ. ಇರು ಜನರಿಗೆ ರಿವ್ಯೂ ಕೊಡುವೆ. ತಿನ್ನುವೆ ಅದು ಚಿಕ್ಕದು. ಇಷ್ಟು ಈಸಿ ಗಾಯ್ಸ್, ನಿಜವಾಗ್ಲೂ ಈಸಿ. ತಟ್ಟದ್ರ ಮೇಲೆ ಕಲ್ಸೋದ್ರ ಮೇಲೆ ಡಿಪೆಂಡ್. ಇದು ತುಂಬಾ ಗಟ್ಟಿಗೆ ಕಲ್ಸ್ಕೋಬಾರ್ದು. ಆಮೇಲೆ ಈ ತರ ಎಣ್ಣೆ ಸ್ಪ್ರೇ ಮಾಡ್ಕೋಬೇಕು, ಇಲ್ಲ ಅಂತಾರೆ ಸ್ಪೂನ್ ತಗೊಂಡು ಹಿಂಗೆ ಮೆತ್ಕೋಬೇಕು. ಗಟ್ಟಿ ಆಗೋಗುತ್ತಿಲ್ಲ ಅಂದ್ರೆ ರೊಟ್ಟಿ. ಹೌದು ಎತ್ಲಾ? ಇರು ಬೇಡ. ನೋಡಿ ಇದು ಗೊತ್ತಾಗ್ತಾ ಇದೆಯಾ ಗಟ್ಟಿ ಆಗ್ತಾ ಇರೋದು? ಇಲ್ಲಿ ಮಧ್ಯದಲ್ಲಿ ಹಂಗಾಗಬೇಕಾ? ಒಂದ್ 2 ನಿಮಿಷ ಬೇಯಿಸ್ಕೋಬೇಕು. ಆದ್ರೆ ಕುಕ್ಕಿಂಗ್ ಕಲ್ತ್ರೆ ಒಂಥರ ಟೈಮ್ ಪಾಸ್ ಗೈಸ್. ಆರಾಮಾಗಿ ಟೈಮ್ನ ಪಾಸ್ ಮಾಡ್ಬೋದು.
ನಂಗೆ ಕುಕ್ಕಿಂಗ್ ಅಂದರೆ ಹೆವಿ ಇಷ್ಟಪ್ಪ. ನನಗೆ ಯಾವತ್ತೂ ಬೋರ್ ಆಗಲ್ಲ ಕುಕ್ ಮಾಡೋಕ್ಕೆ. ಬಟ್ ನನಗೆ ಎಲ್ಲ ಈ ಕಾಯಿ ತುರಿಯೋದು, ಅದ ಮಾಡ್ಕೊಡ್ಬೇಕು. ಹಸಿಮೆಣ್ಸಿಕಾಯಿ ಕಟ್ ಈರುಳ್ಳಿ ಕಟ್ ಮಾಡೋದು ಅವೆಲ್ಲ ಸ್ವಲ್ಪ ಕಷ್ಟ. ಮಾಡೋದಂದ್ರೆ ಮಾಡ್ಬಿಡ್ತೀನಿ. ಅಳತೆ ಹಾಕಿ ಎಷ್ಟು ಬೇಕಷ್ಟಕ್ಕೆ. ಗಾಯ್ಸ್ ನೋಡಿ, ದಿ ಬ್ಯೂಟಿಫುಲ್ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಇದಕ್ಕೆ ಇಲ್ಲಿರೋ ಗ್ರೀನ್ ಚಟ್ನಿನ ಹಿಂಗೆ ಹಾಕ್ಕೊಂಡು, ಚಟ್ನಿ ಬೇಕಾದ್ರೆ ಒಗ್ಗರಣೆ ಹಾಕೋಬೋದು. ಹಾಂ ಚಟ್ನಿ ಬೇಕಂದ್ರೆ ಅವರು ಒಗ್ಗರಣೆ ಹಾಕೊಳ್ಳಿ, ಇವಾಗ ನಾವು ಹಾಕಿಲ್ಲ. ಜಸ್ಟ್ ಅಕ್ಕಿ ರೊಟ್ಟಿ ವಿತ್ ಗ್ರೀನ್ ಚಟ್ನಿ. ನಾವು ಟೇಸ್ಟ್ ಮಾಡಿದ್ರೆ ನೀವು ಮಾಡಿದ್ದೀರಾ, ನೀವು ಹೆಂಗಿದ್ರು ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀರಾ ಅಂತ ಅಂದ್ಬಿಟ್ಟು ವಿನೋದ್ ಕೈಲಿ ಟೇಸ್ಟ್ ಮಾಡಿಸೋಣ. ಜೆನ್ಯೂನ್ ಆಗಿ ಹೇಳಬೇಕು ವಿನೋದ್. ಇಟ್ಟಾಗಿ ಎತ್ಕೊಳ್ಳಿ ಅನ್ಬೇಕು. ಹೇಗಿದೆ? ಹಾಂ ಯಾವ್ದ್ರಲ್ಲಿ? ಆಹಾ ನಿಜ ಕರೆಕ್ಟಾಗಿ ಹೇಳ್ರಿ ಗೈಸ್. ನೋಡಿ ಗೈಸ್, ವಿಡಿಯೋದಲ್ಲಿ ಉಪ್ಪು ಜಾಸ್ತಿ ಅಂತ ನಾನು ಟೇಸ್ಟ್ ಮಾಡೀನಿ, ಸೂಪರ್ ಆಗೈತೆ. ಹಾಂ ನೋಡಿ, ನಮ್ಮ ಅಭಿ ಜೆನ್ಯೂನ್ ಆಗಿ ಹೇಳ್ತಾರೆ. ಅವರು ವಿಡಿಯೋಗೋಸ್ಕರ ಹಂಗಂದಿದ್ದಾರೆ. ಅಭಿ ಫಸ್ಟ್ ಟೈಮ್ ನೀವು ತಿಂತಿರೋದು ಅಕ್ಕಿ ರೊಟ್ಟಿನ? ಹೋಟ್ಲಲ್ಲಿ ತಿಂದಿಲ್ಲ ನಾನು ಅನ್ಕೊಂಡೆ. ನಿಜ ಟೇಸ್ಟ್ ಇದು ಚಟ್ನಿ ಚೆನ್ನಾಗಿದೆ. ನಾನು ಮಾಡಿರೋದು, ನಾನು ರುಬ್ಬಿರೋದು ಗೈಸ್. ಚೆನ್ನಾಗಿದೆ, ನೈಸ್. ಇಷ್ಟೇ ಗೈಸ್, ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಅಕ್ಕಿ ರೊಟ್ಟಿ ಆ್ಯಂಡ್ ಗ್ರೀನ್ ಚಟ್ನಿ. ಈ ಥರ ಸೆಟಪ್ ಮಾಡಿಕೊಂಡು ನಿಮ್ಮನೆಲ್ಲೂ ಕೂಡ ಎಲ್ಲರ ಫಂಕ್ಷನ್, ಫ್ಯಾಮಿಲಿ ಗೆಟ್ ಟುಗೆದರ್ ಆದಾಗ ಮಾಡಿಕೊಂಡು ಹೇಳ್ತಾನೆ. ಎಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಅಭಿ ಏನೋ ಅಂದ್ರಿ ಈಗ ಆಫ್ ದಿ ಕ್ಯಾಮ್ರಾ? ಚೆನ್ನಾಗಿದೆ, ಹಾಂ ಸಕ್ಕತ್ತಾಗಿದೆ. ಹಾಂ, ಅದಕ್ಕೆ ಕೈ ಹಾಕ್ಕೊಂತೀವಿ. ವಿನೋದ್ ತಿಳ್ಕೊಳ್ಳಿ ಅಲ್ಲಿ. ಒಂದರ ಕೊಡ್ತೀನಿ ರೊಟ್ಟಿನ ನೋಡುವೆ. ಈಗ ಒಂದಾರು ಕೊಡೋದಿಲ್ಲ ಅಂತ ಮಧು ಅಂತಂದ್ರೆ ಅಕೋ ಅಂತ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್. ಇನ್ನು ಇಷ್ಟು ಹೊತ್ತಬೇಕು, ಇಷ್ಟು ಹೊತ್ತಾಗಂಟ ನಿಮ್ಮ ಕೈಯಲ್ಲಿ ಕಾಯೋಕ್ಕಾಗಲ್ಲ. ಟಾಟಾ, ಬಾಯ್ ಬಾಯ್, ಸಿ ಯು. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್. ಬಾಯ್ 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 ಬಾಯ್.